ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಫೈನ್. ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ವಿ ತುಂಬ ಥ್ಯಾಂಕ್ಸ್. ಈ ಬರ್ಡೇ ಎಷ್ಟು ಚೆನ್ನಾಗುತ್ತೆ ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. 26th ಬರ್ಡೇ ನಂದು. 26th ಬರ್ಡೇಗೆ 26 ಗಿಫ್ಟ್ಸ್ ಕೊಟ್ಟಿದ್ದಾರೆ ಮನೆಯವರೆಲ್ಲ ಸೇರಿಕೊಂಡು. ಅದಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ಏನೇನು ಗಿಫ್ಟ್ ಕೊಡ್ಸಿದ್ದಾರೆ ಎಲ್ಲ ತೋರಿಸ್ತೀನಿ. ನನಗಂತೂ ಎಲ್ಲ ಗಿಫ್ಟ್ಸು ತುಂಬ ಇಷ್ಟ ಆಯಿತು. ಸೀರಿಯಸ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವ್ದು ಲೈಕ್ ಆಯಿತು ಅಂತ ಕೇಳಿದ್ರೆ ನಿಜ ಹೇಳೋಕ್ಕಾಗಲ್ಲ, ಎಲ್ಲನೂ ಇಷ್ಟ ಆಯಿತು. ಫಸ್ಟು ಏನೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ. ಫಸ್ಟ್ ಗಿಫ್ಟ್ ಈ ಡ್ರೆಸ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡ್ರೆಸ್ಸು. ಇದು ವೇಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ದುಪ್ಪಟ್ಟ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ದುಪ್ಪಟ್ಟ ಒಂದು ಸೆಕೆಂಡ್ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಫಸ್ಟ್ ಗಿಫ್ಟ್ ಆಯಿತಾ. ಇವಾಗ ಸೆಕೆಂಡ್ ಗಿಫ್ಟ್ ತೋರಿಸ್ತೀನಿ. ಸೀರಿಯಸ್ಲಿ ನಂಗೆ ಬ್ಯಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಸುಮ್ಮನೆ ನಾನೆಲ್ಲ ಕಾಸ್ಟ್ಲಿ ಬ್ಯಾಗ್ಸ್ ಎಲ್ಲ ತೊಗೊಳಕ್ಕೆ ಇಷ್ಟ ಆಗಲ್ಲ. ಇಷ್ಟ ಬಟ್ ದುಡ್ಡು ಜಾಸ್ತಿ ವೇಸ್ಟ್ ಆಗುತ್ತೆ ಅಂತ ನಾನು ತೊಗೊಳಕ್ಕೆ ಹೋಗ್ತಿರ್ಲಿಲ್ಲ. ಅದರಲ್ಲೂ ಈ ಬ್ಲ್ಯಾಕ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ. ಇದು ಬ್ರ್ಯಾಂಡ್ ಅಲೆನ್ ಸೊಲ್ಲಿ ಅಂತೆ. ಅದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆಯಾ ಇಲ್ಲ ಗೊತ್ತಿಲ್ಲ. ನೋಡಿ ಇಷ್ಟ ಆಯಿತು. ಒಂದು ಟ್ಯಾಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ದಿಸ್ ಕ್ಯೂಟ್ ಬ್ಯಾಗ್. ಇದು ಸೆಕೆಂಡ್ ಗಿಫ್ಟ್. ಓಕೆ, ಸ್ಟೈಲಿಂಗ್ ಕಿಟ್. ಆ್ಯಕ್ಚುಲಿ ನಾನು ಒಂದು ಸಲನೂ ಮನೇಲಿ ಸ್ಟೈಲಿಂಗ್ ಕಿಟ್ ಯೂಸ್ ಮಾಡಿಲ್ಲ. 5 in 1 ಕಿಟ್ ಇದು. ಈ ಥರ ಎಲ್ಲ ಸ್ಟೈಲ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದಾಗ ವಿಡಿಯೋ ಹಾಕ್ತೀನಿ. ಚೆನ್ನಾಗಿದೆ. 5 in 1 ಮಲ್ಟಿ ಸ್ಟೈಲಿಂಗ್ ಕಿಟ್. ಇದು ಹ್ಯಾವೆಲ್ಸ್ ಬ್ರ್ಯಾಂಡು. ಚೆನ್ನಾಗಿದೆ. ಮಾಡಿರ್ತೀನಿ. ವಾವ್, ನೋಡ್ಬೋದು. 1 2 3 4 5 ಹಿಂಗೆ. ಸೀರಿಯಸ್ಲಿ ನನಗೆ ಬರುತ್ತೋ ಬರಲ್ವೋ. ಪಾಪ ನಮ್ಮ ಅಕ್ಕ ತಂಗಿ ತುಂಬ ಪ್ಲ್ಯಾನ್ ಮಾಡಿ ಯಾವಾಗಲೂ ತೊಗೊಳ್ಬೇಕು ಅಂತಿದ್ಲು ಅಂತ ಕೊಡಿಸಿದ್ದಾರೆ. ನೋಡಬೇಕು ಹೆಂಗೆ ಯೂಸ್ ಮಾಡ್ತೀನಿ ಅಂತ ನನಗೆ ಐಡಿಯಾ ಇಲ್ಲ. 3 ಗಿಫ್ಟ್ ಆಯಿತು. ಇನ್ನು ಮಿಕ್ಕಿರೋ ಗಿಫ್ಟ್ಸ್ ಎಲ್ಲ ಜ್ಯುವೆಲರೀಸು, ಎವ್ರಿಡೇ ಎಸೆನ್ಷಿಯಲ್ಸ್. ಹುಡುಗಿರಿಗೆ ಮೇಕಪ್ ಅಂದ್ರೆ ಒಂಥರ ಇಷ್ಟ. ಇದರಲ್ಲಿ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಗಿಫ್ಟ್ಸ್ ಇದೆ ಅಂತ. ಸಿಂಗಲ್ಲಾಗಿ ಪ್ಯಾಕ್ ಮಾಡಿಸಿಲ್ಲ. ಬಟ್ ಅದು ಒಂದು ಡ್ರೆಸ್ಸು, ಇನ್ನು ಸೆಕೆಂಡ್ ಗಿಫ್ಟ್ ಬಂದು ಬ್ಯಾಗು, ಥರ್ಡ್ ಗಿಫ್ಟ್ ಬಂದು ಹ್ಯಾವೆಲ್ಸ್ ಅವ್ರದ್ದು ಮಲ್ಟಿ ಸ್ಟೈಲಿಂಗ್ ಕಿಟ್ಟು. ಇನ್ನು ಮಿಕ್ಕಿರೋ ಗಿಫ್ಟ್ಸ್ ಎಲ್ಲ ಒಂದೊಂದೇ ತೋರಿಸ್ತೀನಿ. ಪರ್ಸ್ ಆ್ಯಂಡ್ ಅದಾದಮೇಲೆ ಇದು ಕ್ಯೂಟ್ ಮಿರರ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಮಿರರು. ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿ. ಟೆನ್ ಇರೀ, ನನ್ನ ಮದುವೆದು ರಿಸೆಪ್ಷನ್ ಫೋಟೋ ಕಾಣಿಸ್ತಿದೆ. ವಾವ್, ನೋಡ್ಬೋದು. ಈ ಕಡೆ ನಮ್ಮ ಫ್ಯಾಮಿಲಿ ಫೋಟೋ ಕಾಣಿಸ್ತಿದೆ. ವಾವ್. ಈ ಕಡೆ ನಮ್ಮದು ಮುಹೂರ್ತದ ಫೋಟೋ ಕಾಣಿಸ್ತಿದೆ. ಇನ್ನು ಈ ಕಡೆ ಬಂದರೆ ರಾಧಾಕೃಷ್ಣ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹುಡುಗಿರ ಹತ್ರ ಈ ಮಿರರ್ ಇರಲೇಬೇಕು. ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಈ ನೀಮ್ ಕೂಮ್, ಇದರಲ್ಲಿ ಬಾಚಿದ್ರೆ ಕೂದಲು ಉದ್ರಲ್ಲಿ ಬಂತೆ. ನೋಡೋಣ, ನಾನು ಟ್ರೈ ಮಾಡ್ತೀನಿ. ಈಗಾಗಲೇ ಎಷ್ಟು ಉದ್ದ ಇದೆ ನೋಡಿ. ಇಲ್ಲ, ಆ್ಯಕ್ಚುಲಿ ಇನ್ನೂ ಚೆನ್ನಾಗಿದ್ದು. ನನ್ನ ಏರ್ಸು ಎಲ್ಲ ಕಟ್ ಮಾಡಿಸಿ ಹಾಳು ಮಾಡ್ಕೊಂಡ್ಬಿಟ್ಟೆ. ನನ್ನ ಏರ್ಸ್ ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇದು ಕೂಡ ಚೆನ್ನಾಗಿದೆ. ಸೂಪರ್ ಕ್ವಾಲಿಟಿ. ಥ್ಯಾಂಕ್ ಯು. ಈ ಲಿಪ್ ಕೇರ್. ಇನ್ನೇನು ಚಳಿಗಾಲ ಬರ್ತಿದೆ. ಲಿಪ್ ಕೇರ್ ಅಂತೂ ಮಸ್ತ್ ಆಗಿದೆ. ಇದು ಪರ್ಫ್ಯೂಮ್ ಫೌಂಡೇಶನ್ ಸ್ವಿಸ್ ಬ್ಯೂಟಿ. ಇದು ಇನ್ಮೇಲೆ ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಗ್ಲಾಮ್ 2 in 1 ಮಸ್ಕರಾ ಅಂತ. ಹಿಮಾಲಯ ಕಾಜಲ್. ಇದು ನನಗಲ್ಲ, ನನ್ನ ಪಾಪಕ್ಕೆ ಬೇಕು ಈ ಥರ ಕಾಜಲ್ ಅಂತ ಹೇಳ್ತಾ ಇದ್ದೆ.
ಸೊ ತೊಗೊಂಡಿದ್ದಾಳೆ. ಟಿಕ್ ಟಿಕ್ ಕ್ಲಿಪ್. ನಂಗೆ ಸೀರಿಯಸ್ಲಿ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀನಿ, ಬೀಚ್ ಸೈಡ್ ಹೋದಾಗ ಫ್ಲೋರಲ್ ಪ್ರಿಂಟ್ ಇದು ಕುರ್ತಾ ಹಾಕ್ಕೊಂಡು ಒಂದು ಪೀಸ್ ಥರದ್ದು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡಿರ್ತಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ನನಗೆ ಏನು ಇಷ್ಟನೋ ಎಲ್ಲ ಅದೇ ತಂದಿದ್ದಾರೆ. ರಿಮೂವೇ ಮಾಡಿಲ್ಲ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆ, ಸಿಕ್ಕಾಪಟ್ಟೆ ಕ್ಯೂಟ್ ಇದೆ ಅಲ್ಲ. ಇದು ತುಂಬ ಇಷ್ಟ ಆಯಿತು ನನಗೆ. ನೋಡಿ ಇದೊಂದು ಕ್ಯೂಟ್ ರಿಬ್ಬನ್. ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಮತ್ತು ಇದು ನೋಡಿ, ಇದು ಕೈಗೂ ಹಾಕೋಬೋದಂತೆ. ನನ್ನ ತಂಗಿ ಹೇಳಿದ್ಲು. ಏನೋ ಒಂಥರ ಚೆನ್ನಾಗಿದೆ ಅಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. 4 ರಿಬ್ಬನ್ಸ್ ಕೊಡಿಸಿದ್ದಾಳೆ. ಥ್ಯಾಂಕ್ ಯು. ಅದ ಪೌಡರ್ ಹಾಕೊಳ್ಳೋದಕ್ಕೆ ಪಫು, ಸ್ವಿಸ್ ಬ್ಯೂಟಿ ಅವ್ರದ್ದು. ಏನು ಹೈಲೈಟರ್ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಇನ್ಸೈಡ್ದು ವಾಟರ್ ಪ್ರೂಫ್ ಐಲೈನರ್. ಅದಾದಮೇಲೆ ಲ್ಯಾಕ್ಮಿ ಬ್ರ್ಯಾಂಡು ಲಿಪ್ಸ್ಟಿಕ್ ವೈನ್ ಟಚ್, ಲಿಪ್ ಲೈನರ್, ಐಬ್ರೋ ಪೆನ್ಸಿಲ್. ಒಂದು ಐಬ್ರೋ ನೀವು ಸೀರಿಯಸ್ಲಿ ಚೆನ್ನಾಗಿದೆಯಾ? ನಂಗೆ ಗೊತ್ತಿಲ್ಲ, ನಾನೇ ಈ ಸಲ ಐಬ್ರೋ ಮಾಡ್ಕೊಂಡಿದ್ದೀನಿ, ನಂಬ್ತೀರಾ? ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ನೆಕ್ ಪೀಸ್ ನನಗೆ ತುಂಬ ಗ್ರ್ಯಾಂಡಾಗೆಲ್ಲ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಈ ಕ್ಯೂಟ್ ಕ್ಲಿಪ್ಸ್, ಈ ಹಾರ್ಟ್ ಶೇಪ್ದು ಸಖತ್ತಾಗಿದೆ ನೋಡಿ. ನೈಲ್ ಪಾಲಿಶ್, ಈ ಬಿಂದಿ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಈ ಥರ ಚಿಕ್ಕದಾಗಿರುತ್ತಲ್ವಾ, ಚೆನ್ನಾಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಪ್ಪ ಈ ಥರ ಬಿಂದೀಸ್ ಎಲ್ಲ. ಒಂದು ಇಟ್ಕೊಂಬಿಡೋಣ ಇರಿ. ಯಾವ್ದು ಇಟ್ಕೊಳ್ಳಿ? ನನಗೆ ಆ್ಯಕ್ಚುಲಿ ನಾನು ಕನ್ಫ್ಯೂಸ್ ಇದ್ದರೆ ಯಾವ್ದು ಇಟ್ಕೋಬೇಕು ಅಂತ ಈ ಪಿಂಕ್ ಇಟ್ಕೊಂಡ್ಬಿಡ್ತೀನಿ. ಈ ಪಿಂಕ್ ಇಲ್ಲ ಅಂದರೆ ಒಂಥರ ರೆಡ್ಡಿಶ್. ಪಿಂಕ್ ಬೇಡ, ಐ ಥಿಂಕ್ ಮೆರೂನ್ ಆರ್ ರೆಡ್. ಗೋಲ್ಡನ್ ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪ ಇನ್ನೊಂದು ಸೈಜ್ ದೊಡ್ಡದಾಗಿದ್ದರೆ ಚೆನ್ನಾಗಿ ಕಾಣಿಸ್ತಿರ್ತಿತ್ತು. ಅದು ಚೆನ್ನಾಗಿದೆ. ಬಿಂದಿ ಗೀರಿಗೆ ಎಷ್ಟು ಇಂಪಾರ್ಟೆಂಟ್ ಇದು. ರೇಟ್ ಕಮ್ಮಿನೇ ಇರ್ಬೋದು, ಕಮ್ಮಿ ಇದ್ರೂ ಮೇಯ್ನ್ ಇದೆ ಏನು ಅಂದರೆ ಸೇಫ್ಟಿ ಫಿನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಯಾರಿಗಾಗಲಿ ದುಪ್ಪಟ್ಟಾಗಲಿ ಎಲ್ಲರೂ ಇದನ್ನು ಯೂಸ್ ಮಾಡಲೇಬೇಕು ಅಲ್ವಾ? ಇದು ಲ್ಯಾಕ್ಮಿ ಬ್ಲಷ್ ಆ್ಯಂಡ್ ಗ್ಲೋ ಮಾಸ್ಕ್. ಅಷ್ಟಾಗಿ ನಾನು ಸ್ಕಿನ್ ಕೇರ್ ಏನು ಯೂಸ್ ಮಾಡ್ತಿಲ್ಲ. ಫಸ್ಟ್ ಟೈಮ್ ನಾನು ಲೈಫಲ್ಲಿ ಸ್ಕಿನ್ ಕ್ಲಿನಿಕ್ಗೆ ಹೋಗಿದ್ದೀನಿ. ಅದು ಇನ್ನು 2 days ಬ್ಯಾಕ್ ಅಷ್ಟೇ. ಎಷ್ಟು ಕಾಸ್ಟ್ ಆಗಿರ್ಬೋದು? ನಾನು ಎಲ್ಲ ಪ್ರಾಡಕ್ಟ್ಸು ಅದರಲ್ಲೂ ಒಂದು ಸ್ಕಿಪ್ ಮಾಡಿದೆ. ಎಷ್ಟಾಗಿರ್ಬೋದು ಲಿಂಕ್ ಕಮೆಂಟಲ್ಲಿ ತಿಳಿಸಿ. ಶೀಟ್ ಮಾಸ್ಕ್ ಲ್ಯಾಕ್ಮಿ ಅವ್ರದ್ದು. ಇದಾದಮೇಲೆ ಈ ಕ್ಯೂಟ್ ಬ್ಯಾಂಗಲ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಾಶ್ಮೀರ್ ಬ್ಯಾಂಗಲ್ಸ್ ಅಂತ ಏನೋ ಹೇಳಿದ್ಲು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಬ್ಯಾಂಗಲ್ಸ್. ಚೆನ್ನಾಗಿದೆ ಅಲ್ವಾ? ಕ್ಯೂಟ್ ಬ್ಯಾಂಗಲ್ಸ್. ನಾನು ಬರ್ಡೇಗಿದೆ ವೇರ್ ಮಾಡಿದ್ದೆ ಬ್ಯಾಂಗಲ್ಸ್. ಸೋಡಾ ಫ್ಯಾಕ್ಟ್ರಿ ಕ್ಲಬ್ಗೆ ಹೋಗಿದ್ದಿದ್ದು. ನೀವು ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿತ್ತು. ಇಷ್ಟು ನನ್ನ ಬರ್ಡೇಗೆ ಬಂದಿರೋ ಗಿಫ್ಟ್ಸು. 26th ಬರ್ಡೇಗೆ 26 ಗಿಫ್ಟ್ಸ್ ಕೊಟ್ಟಿದ್ದಾರೆ. ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇಟ್ಸ್ ಲೈಫ್ ಟೈಮ್ ಮೆಮೊರೇಬಲ್ ಬರ್ಡೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ನೋಡ್ತಾ ಇರೋರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಶೂಸ್ ಡೈರೀಸ್ ಅಕೌಂಟ್ನ ಪ್ಲೀಸ್ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಯಶೂಸ್ ಡೈರೀಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಎರಡರಲ್ಲೂ ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ವಿಶಸ್.
26 ಬರ್ಡೇ 26 ಗಿಫ್ಟ್ಸ್.